ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. 11 ವರ್ಷದ ಮೇಲೆ ನಾವು ಸಿಗ್ತಾ ಇರೋದು. ಬಂದ್ಬಿಟ್ಟವು ಮನೆ ಕೆಲಸ ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿದ್ದೀನಿ. ಕೈಯ ಹಿಡಿದು ಹೆಜ್ಜೆ ಬೆಸೆದು ನಾವು ಬರ್ತೀವಿ ನೆಕ್ಸ್ಟ್ ಟೈಮ್, ಅಳ್ಬೇಡ. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ದಿವ್ಯಾ ಮತ್ತೆ ಶ್ರುತಿ ಅಂತ ಹೇಳ್ಬಿಟ್ಟು. ಅವ್ರು ನನ್ನ ಮಗಳು ಹುಟ್ಟಿದಾಗ ಹಾಸ್ಪಿಟಲ್ ಬಂದಿದ್ರು ನೋಡಕ್ಕೆ. 11 ವರ್ಷನೇ ಆಯ್ತು. ನನ್ನ ಮಗಳಿಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು. 11 ವರ್ಷ ಅವಳು ಹುಟ್ಟಿದಾಗ ಬಂದಿದ್ಲು, ಮತ್ತೆ ಸಿಕ್ಕೇ ಇರ್ಲಿಲ್ಲ. ಅವ್ ಮಧ್ಯದಲ್ಲಿ ಒಂದ್ಸರಿ ನನ್ನ ಫ್ರೆಂಡ್ ದಿವ್ಯಾ ಸಿಕ್ಕಿದ್ಲು, ಶ್ರುತಿ ಸಿಕ್ಕಿರ್ಲಿಲ್ಲ. ಮನೇಲಿ ನಾನು ಕೂಡ ಒಬ್ಳೆ ಇದ್ನಲ್ಲ, ಸಾಟರ್ಡೆ ಸಂಡೇ ಮಕ್ಳು ಕೂಡ ಇರ್ತಾರೆ. ನನ್ನ ಮಗಳಿಗೆ ನೆನ್ನೆ ಹೇಳ್ದೆ ಅವರೆಲ್ಲ ಬರ್ತಾರೆ ಮಗಳು, 4 ಜನ ಮಕ್ಳು ಆಗ್ತಾರೆ ಅಂತ. ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ, ನನ್ನ ಮಗಳಿಗೆ ಖುಷಿ, ಫ್ರೆಂಡ್ಸ್ ಸಿಗ್ತಾರಲ್ಲ, ಮಕ್ಳು ಆಗ್ತಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಯಾವ್ಯಾವ ಏಜ್ ಅಮ್ಮ ಅಂತ ಕೇಳ್ತಾ ಇತ್ತು. ಸೊ ಅವಳಿಗೂ ಪಾಪ ಖುಷಿ ಆಗುತ್ತೆ, ಇಲ್ಲಿ ಫ್ರೆಂಡ್ಸ್ ಮಕ್ಳ ಜೊತೆ ಸೇರ್ಕೊಂಡು ಆಟ ಆಡ್ತಾಳೆ ಅಂತ ಹೇಳ್ದೆ. ಅಂದ್ರೆ ಮನೆ ಚಿಕ್ಕದು, ಬಟ್ ನಾವು ಅವ್ರ ಹಸ್ಬೆಂಡ್ ಯಾರು ಬರ್ತಾ ಇಲ್ಲ, ನಮ್ಮನೆ ಇವರು ಕೂಡ ಇಲ್ಲ, ಅವರು ಹಾಸನ ಹೋಗಿದ್ದಾರೆ. ನಾನು ನನ್ನ ಮಗಳು ಇಬ್ಬರೇ ಇದ್ವಲ್ಲ, ಸೊ ಹಂಗಾಗಿ ತುಂಬಾ ದಿನ ಆಗಿತ್ತು ಮೀಟ್ ಆಗಿ, ಅದಕ್ಕೆ ಬರಕ್ ಹೇಳ್ಕೊಂಡೆ. ಇನ್ನ ಸಾಟರ್ಡೆ ಸಂಡೇ ಮಕ್ಳು ಎಲ್ಲ ಒಟ್ಟಿಗೆ ಸೇರ್ಕೊಂತಾರೆ, ಅವ್ರಿಗೂ ಆಟ ಆಡೋಕೆ ಖುಷಿ ಆಗುತ್ತೆ. ಇನ್ನು ನಾವು ಸ್ವಲ್ಪ ಫ್ರೀಯಾಗಿ ಮಾತಾಡ್ಕೊಂಡಿರ್ಬೋದು. ಸೊ ಹಂಗಾಗಿ ಯಾರು ಇಲ್ದಿದ್ದಾಗ ನಾವೇ ಸೇರ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ಕೊಂಡು ಇವಾಗ ಬರಕ್ ಹೇಳಿದೀನಿ. ಬರ್ತಾರೆ, ಎಲ್ಲರಿಗೂ ಹೇಳ್ಬಿಟ್ಟಿದೀನಿ ಬರುವಾಗ ನೀನೊಂದ್ 2 kg ಚಿಕನ್ ತಗೊಂಬ. ನೀನೆ ಸುಮ್ನೆ ತಮಾಷೆಗೆ ಹೇಳ್ದೆ, ಇನ್ನೇನೆ ತಗೊಂಡ್ಬರ್ಬೇಕು ಹೇಳು ಅಂತ ಹೇಳ್ತಾ ಇದ್ಲು. ಬಂದ್ಬಿಟ್ಟವು ಮನೆ ಕೆಲಸ ಮಾಡ್ಬೇಕು, ಸುಮ್ನೆ ಕೂತ್ಕೊಳ್ಳೋದಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೇಕು ಅಂತ ಹೇಳಿದೀನಿ. ಸುಮ್ನೆ ತಮಾಷೆಗೆ. ಅವ್ರು ಬರೋದ್ರೊಳಗೆ ಎಲ್ಲ ಮಾಡಿ ಮುಗಿಸ್ತೀನಿ. ಏನಿಲ್ಲ, ನಾನು ಫ್ರೀ ಆಗಿರ್ಬೇಕಲ್ಲ ಪಾಪ ಅವ್ರ ಜೊತೆ ಮಾತಾಡಕ್ಕೆ. ನಾವು ಆಕ್ಚುಲಿ 11 ವರ್ಷದ ಮೇಲೆ ನಾವು ಸಿಗ್ತಾ ಇರೋದು. ಹಂಗಿದ್ದಾಗ ಸ್ವಲ್ಪ ಫ್ರೀ ಆಗಿ ಮಾತಾಡ್ಬೇಕಲ್ವಾ. ಆ ನಂತರ ಏನ್ ಮಾಡೋದು, ಎಲ್ಲ ಒಟ್ಟಿಗೆ ಸೇರಿ ಮಾಡೋದು ಏನೋ ನೋಡ್ಬೇಕು. ಗೊತ್ತಲ್ಲ, ಯಾರು ಬಂದ್ರೆ ನಾನು ಕಡುಬು ಚಿಕನ್ ಚಾಪ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಅನ್ನ ರಸಂ ಮಾಡಿ ಕಬಾಬ್ ಮಾಡಿದ್ರೆ ಸಾಕದೆ, ಮಕ್ಳಿಗೂ ಆಗುತ್ತೆ, ನಮಗೂ ಆಗುತ್ತೆ. ಇನ್ನ ಬೆಳಗ್ಗೆಗೆ ಏನಾದ್ರು ಅವ್ರಿಬ್ರಿಗೆ ಏನಾದ್ರು ಮಾಡಕ್ ಹೇಳ್ತೀನಿ. ಈಗ ದಿನಸಿ ಎಲ್ಲ ತರಿಸಿದೀನಿ, ಇನ್ನೂ ಸ್ವಲ್ಪ ಬರೋದಿದೆ. ಇನ್ನಾದ್ರಷ್ಟರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಆಕ್ಚುಲಿ ಚಿಕನ್ ಇವತ್ತು ಕಡುಬು ಮತ್ತೆ ಚಿಕನ್ ಸಾಂಬಾರ್ ಮಾಡೋಣ ಅಂತ ಹೇಳಿ ತರಿಸ್ದೆ. ಚಿಕನ್ ಏನು ಅಂದ್ರೆ ಇವತ್ತು ಒಬ್ಳು ತಿನ್ನಲ್ಲ, ಇವತ್ತು ವಾರ. ಸೊ ಒಬ್ರಿಗೆ ವೆಜ್, ಒಬ್ರಿಗೆ ನಾನ್ ವೆಜ್ ಮಾಡ್ತಾ ಇದ್ರೆ ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾನ್ಸಲ್ ಮಾಡಿ ಆಕ್ಚುಲಿ ಇವತ್ತು ವೆಜ್ ಮಾಡ್ಕೊಳ್ಳೋಣ. ನಾಳೆ ಕಡುಬು, ಬೆಳಗ್ಗೆ ಕಡುಬು ಮತ್ತೆ ಚಿಕನ್ ಸಾಂಬಾರ್ ಮಾಡೋಣ ಅಂತ ಹೇಳ್ತು. ವೆದರ್ ಯಾವ ತರ ಆಗಿದೆ ಗೊತ್ತಾ, ಒಳ್ಳೆ ಮಳೆ ಬರೋ ತರ ಆಗಿದೆ. ಏನು ಮಳೆ ಬರ್ತಾನೆ ಇದೆಯಲ್ಲ ಈಟಾಗಿ. ಆಕ್ಚುಲಿ ಈಗ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬಿಟ್ಟು ಬರಬೇಕು. ಇವತ್ತೇ ಈ ಥರ ಆಗ್ಬೇಕಾ? ಇನ್ನೊಂದೇನು ಗೊತ್ತಾ, ನನಗೆ ನಮ್ಮನೇನೆ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಯಾಕಂದರೆ ಪುಟ್ಟು ಮನೆ, ಬೇಗ ಕೆಲಸ ಮುಗಿಯುತ್ತೆ. ಬಟ್ ನನ್ನ ಮಗ ಇದ್ರೆ ಸ್ವಲ್ಪ ಅಲ್ಲಲ್ಲೇ ನಾನು ಜೋಡಿಸ್ದಂಗೆ ಎಲ್ಲ ಇದು ಮಾಡ್ಕೊಂಬಂದ್ಬಿಡ್ತಾನೆ. ಬಟ್ ಈಗ ನಾನು ನನ್ನ ಮಗಳು ಇಬ್ಬರೇ ಇರೋದ್ರಿಂದ ಮನೆ ಗಲೀಜಾಗಲ್ಲ. ಮಗಳು ಬೆಳಗ್ಗೆ ಸ್ಕೂಲಿಗೆ ಹೋದ್ರೆ ಇನ್ನು ಸಂಜೆ ಬರೋದು. ನಾನು ಹೇಗಿಟ್ಟಿರ್ತೀನಿ ಹಾಗೆ ಇರುತ್ತೆ. ಈ ಮನೇಲಿ ಒಬ್ರು ಇಬ್ರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ, ಮತ್ತೆ ಇರೋಕ್ಕೂ ಏನು ಭಯ ಆಗಲ್ಲ. ಇದೀಗ ಬಾಲ್ಕನಿ ಅಲ್ಲಿ ಮಳೆ ಬರ್ತಿದೆ, ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಿದ್ರೆ ಎಷ್ಟು ಚಂದಾಗುತ್ತಾ. ಸಂಜೆ ಏನಾದ್ರೂ ಮಾಡ್ಕೊಂಡು ಬಜ್ಜಿ ಗಿಜ್ಜಿ ಮಾಡ್ಕೊಂಡು ತಿನ್ಬೇಕು. ನಾನು ಚಿತ್ರಾನ್ನ ರೈಸ್ ಅಂದ್ರೆ ಇಷ್ಟ ಅಲ್ವಾ, ಹಾಕೊಂಡು ತಿಂತಾ ಇದ್ದೆ. ಕ್ಲೀನ್ ಮಾಡ್ತಾನೆ. ನಮಗೆ ತುಂಬಾ ಕ್ಲೋಸ್ ಇರೋರು ಬಂದ್ರೆ ಉಳಿದ್ರೆ ಎಲ್ಲ ಒಟ್ಟೊಟ್ಟಿಗೆ ಇರಕ್ಕೆ ಚೆನ್ನಾಗಿರುತ್ತೆ. ಪುಟ್ಟು ಮನೇಲಿ ಎಲ್ಲ ಅಲ್ಲಲ್ಲೇ ಇರ್ತೀವಿ, ಆಚೆ ಹೋಗಲ್ಲ. ಎಲ್ಲಿದ್ರು ಇಲ್ಲೇ ಮಾತಾಡ್ಕೊಂಡು, ಇಲ್ಲೇ ಅಡ್ಗೆ ಮಾಡ್ಕೊಂಡು ಮಾತಾಡ್ಬೋದು, ಇಲ್ಲೇ ಟಿವಿ ನೋಡ್ಬೋದು. ಬಟ್ ಸಿಟ್ ಮಾಡ್ಕೊಂಡೋಗ್ಲು, ಕೋಪ ಮಾಡ್ಕೊಂಡೋಗ್ಲು, ಅಲ್ಲ ಕೂತಿದ್ದಾರೆ, ಈ ರೂಮಲ್ಲಿ ಕೂತಿದ್ದಾರೆ, ನಂಗೆ ಇಲ್ಲೆಲ್ಲ ಒಂದೇ ಕಡೆಯಲ್ಲಿ ಕೂತಿರ್ತೀವಲ್ಲ. ನಮಗೆ ಫ್ರೀ ಆಗೋರು, ನಮಗೆ ಹತ್ರದವ್ರು ಆದ್ರೆ ಚೆನ್ನಾಗಿರುತ್ತೆ ಇಲ್ಲಿರಕ್ಕೆ. ಅಂದ್ರೆ ಬೇರೆಯವ್ರು ಬಂದ್ರೆ ಏನ್ ಗೊತ್ತಾ, ನನ್ನ ಮೈಂಡ್ ಸೆಟ್. ಬಟ್ ಅವ್ರಿಗೂ ಪಾಪ ಫ್ರೀಯಾಗಿ ಓಡಾಡಕ್ಕಾಗಲ್ಲ. ಅಟ್ಲೀಸ್ಟ್ ಯಾರು ಬಂದ್ರೆ ಅವ್ರಿಗೊಂದು ಇರಕ್ಕೆ ಫ್ರೀಯಾಗಿ ಒಂದು ರೂಮ್ ಆದ್ರೂ ಇರ್ಬೇಕಲ್ವಾ. ಅಥವಾ ಈಗ ಪಪ್ಪ ಅಮ್ಮ ಬಂದ್ರೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ ಅಲ್ವಾ. ಸೊ ನಮ್ಮ ಪಪ್ಪ ಬಂದ್ರು ಪಾಪ ಅವ್ರು ಯಾವಾಗ್ಲೂ ಇಲ್ಲೇ ಕೂತ್ಕೊಂತಾರೆ. ಬಟ್ ಇಲ್ಲಿ ಏನು ಕೆಲಸ ಇಲ್ಲಲ್ಲ ಅವ್ರಿಗೆ, ಹಾಗಾಗಿ ತುಂಬಾ ಅದು ಕೂತ್ಕೊಳಕ್ ಮಲಗಕ್ ಆಗಲ್ಲ. ದಿವ್ಯಾ ಈಗಷ್ಟೇ ಬಂದ್ಲು, ಇನ್ನ ಶ್ರುತಿ ಬರೋದಿದೆ. ಇನ್ನು ಅವಳು ಬರೋದ್ರೊಳಗೆ ಹಾಗೆ ಕಾಫಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲರೂ ಬಂದಿದೀವಿ. ಇನ್ನು ನನ್ನ ಮಗಳಿಗೆ ಫ್ರೆಂಡ್ಸ್ ಸಿಕ್ಕಿದ್ಲಲ್ಲ, ಸಿಕ್ಕಾಪಟ್ಟೆ ಖುಷಿಯಾಗಿ ಫೋನ್ ಬಿಟ್ಟು ಇವತ್ತು ಆಟ ಆಡಕ್ ಬಂದಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಮಕ್ಳನ್ನು ಆಟ ಆಡಿಸ್ಕೊಂಡು ಬಂದು, ಇಲ್ಲಿ ಇವತ್ತೇನೋ ಫಂಕ್ಷನ್ ಇದೆ ಅನ್ಸುತ್ತೆ. ಸೊ ಹಾಗಾಗಿ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಬಟ್ ಪಾನಿಪುರಿ ಮಸಾಲ ಪುರಿ ಇರ್ಲಿಲ್ಲ. ಬಟ್ ಇವೇನೋ ಮಕ್ಳು ಬೇಕು ಅಂತ ಹೇಳಿದ್ರು, ಅವ್ರಿಗೂ ಕೂಡ ಕೊಡಿಸ್ತು. ಇದು ನೋಡೋಕ್ಕೂ ಚೆನ್ನಾಗಿತ್ತು, ತಿನ್ನಕ್ಕೂ ಚೆನ್ನಾಗಿತ್ತು. ಮಕ್ಳೇ ಸುಸ್ತು ಹೊಡೆದೋದ್ರು ಲಾಸ್ಟಿಗೆ. ಹಾಗೆ ನಮ್ದು ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಬಟ್ ನನ್ನ ಹತ್ರ ಯಾವ್ಯಾವ ಸ್ಯಾರೀಸ್ ಇದ್ದು ಅದೇ ಸ್ಯಾರೀಸ್ ಇಲ್ಲೇ ಸೇಲ್ ಮಾಡ್ತಾ ಇದ್ರು. ಬಟ್ ನಾನು 700 ರೂಪೀಸಿಗೆ ಕೊಡ್ತಾರದಲ್ಲೇ ಇಲ್ಲಿ 1700 ರೂಪೀಸಿಗೆ ಕೊಡ್ತಾ ಇದಾರೆ. ನಾನೇ ಕಡಿಮೆ ಕೊಡ್ತಾ ಇದ್ದೀನ, ಎಲ್ಲರೂ ತುಂಬಾ ಮಾರ್ಜಿನ್ ಇಡ್ತಾ ಇದಾರೆ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ಆನ್ಲೈನ್ ಅಲ್ಲಲ್ವಾ, ಸ್ವಲ್ಪ ಅವ್ರಿಗೂ ತಗೊಳ್ಳೋರ್ಗು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು. ಬಟ್ ನನಗೂ ಲಾಸ್ ಆಗ್ಬಾರ್ದು, ನಿಮಗೂ ಜಾಸ್ತಿ ಆಗ್ಬಾರ್ದು. ಬಟ್ ಮನೆ ಬಾಗ್ಲಿಗೆ ಬಂದಾಗ ಆ ದುಡ್ಡು ತಕ್ಕನಾಗಿ ಮೆಟೀರಿಯಲ್ ಇರ್ಬೇಕು ಅಂತ ಹೇಳ್ಬಿಟ್ಟು, ಹಾಗೆ ಅದೇ ಕೂಡ ನೋಡ್ಕೊಂಡು ಇನ್ನ ಅವ್ಳು ಬರ್ತಾರೆ ಅಂತ ವೇಟ್ ಮಾಡ್ತಾ ಇದೀವಿ. ಬರ್ತಾ ಇಲ್ಲ. ಹಾಗೆ ಮಕ್ಳೆಲ್ಲ ಆಟ ಆಡ್ಕೊಂಡ್ವಲ್ಲ, ನಾವು ತುಂಬಾ ದಿನ ಆಗಿತ್ತು ಮಾತಾಡಿ ಅಂತ ಕಷ್ಟ ಸುಖ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದು ಅಷ್ಟರಲ್ಲಿ ಅವಳು ಕೂಡ ಬಂದ್ಲು. ಪಾಪ ಬರ್ತಿದ್ದಾಗೆ ಇವತ್ತೆಲ್ಲ ಒಟ್ಟಿಗೆ ಸೇರಿದ್ವಿ. ಇನ್ನ ಒಬ್ಳು ವೆಜ್ ನಾನ್ ವೆಜ್ ಆಗಿರೋದ್ರಿಂದ ಅಡ್ಗೆ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಇದಾಗ್ಬಿಡುತ್ತೆ. ಅವ್ರ ಮನೇಲಿ ಹೇಗಿದ್ರು ಅಡ್ಗೆ ಮಾಡಕ್ ಬರ್ತಾರಲ್ಲ, ಅವ್ರ ಕೈಲಿ ಅಡ್ಗೆ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ, ನಾವು ಫ್ರೀಯಾಗಿ ಕೂತ್ಕೊಂಡ್ ಮಾತಾಡೋಣ. ಬಟ್ ಇವತ್ತು ನಾನು ವೆಜ್ ಆಗಿರೋದ್ರಿಂದ ನಾನು ವೆಜ್ ತಗೊಂಡ್ಬಿಟ್ಟು
ಬರ್ತೀನಿ ಅಂತ ಹೇಳಿ ಪಾಪ ಸಾಂಬಾರೆಲ್ಲ ಮಾಡಿಸ್ಕೊಂಡು ಪಲ್ಯ ಎಲ್ಲ ಮಾಡಿಸ್ಕೊಂಡು ಬಿಟ್ಟು ಬಂದಿದ್ಲ. ಅಡುಗೆ ಕೆಲಸ ಏನು ಇರ್ಲಿಲ್ಲ ನಮಗೆ. ಫುಲ್ ರಾತ್ರಿ 2 ಗಂಟೆವರೆಗೂ ಮಾತಾಡಿದ್ದೇ ಆಯ್ತು. ಹಾಗೆ ಮಕ್ಕಳು ನಾವು ಮಾತಾಡ್ಕೊಂಡು ಏನಾದ್ರೂ ಸಂಜೆ ಅವಳು ಬಂದಾಗ ಕಾಫಿ ಏನೋ ಅಷ್ಟೊತ್ತಿನಲ್ಲಿ ಪಾನಿಪುರಿ ಮಸಾಲ ಪುರಿ ತಿನ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹಾಗೆ ನಮ್ದು ಅಪಾರ್ಟ್ಮೆಂಟ್ ಮುಂದೆ ಇತ್ತು ಅಂತ ಹೇಳಿ ಬಂದಿದ್ವಿ. ಹಾಗೆ ಲಾಸ್ಟಿಗೆ ಅದೆಲ್ಲ ಪಾನಿಪುರಿ ಮಸಾಲ ಪುರಿ ದಹಿ ಪೂರಿ ಎಲ್ಲ ತಿನ್ಕೊಂಡು ಮೋಮೋಸಿಗೆ ಬಂದು. ಬಟ್ ಮೋಮೋಸಿಗೆ ಬಂದಿದ ತಕ್ಷಣ ನಂದು ಸ್ವಿಚ್ ಆಫ್ ಆಗ್ಬಿಡ್ತು. ಸೊ ಆ ನಂತರ ಮನೆಗೆ ಬಂದು ಮಕ್ಳೆಲ್ಲರೂ ಇನ್ನು ನಾವು ಮಕ್ಳೆಲ್ಲ ಊಟ ಮಾಡ್ಲಿಲ್ಲ, ನಾವೆಲ್ಲ ಊಟ ಮಾಡ್ಕೊಂಡು ನೀವು ಅಷ್ಟೊಳಗೆ ಚಾರ್ಜ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಾವೆಲ್ಲ ಊಟ ಮಾಡ್ಕೊಂಡು ರಾತ್ರಿ ಮಾತಾಡ್ಕೊಂಡು ಮಲಗೋದ್ರೊಳಗೆ 12 ಗಂಟೆ ಆಗಿತ್ತು. ಅಂದ್ರೆ ಈ ಸ್ಟೇಜಿಗೆ ಹಾಸ್ಕೊಂಡು ಮಲಗಕ್ಕೆ 12 ಗಂಟೆ ಆಯ್ತು. ಬಟ್ ಇದ್ರ ಮೇಲೆ ಮಕ್ಳು 2 ಗಂಟೆವರೆಗೂ ಆಟ ಆಡಿದ್ರು. ಚೆನ್ನಾಗಿತ್ತು ಅದು ನೋಡೋಕೆನೆ. ಆ ಹೆಣ್ಣು ಮಕ್ಳಿಗೆ ಗಂಡು ಮಕ್ಳಿಗೆ ನೋಡಿ ಲೈಟ್ ಬಿಟ್ಕೊಂಡು ಮಕ್ಳಿಗೆ ನಿದ್ದೆ ಟೈಮ್ ಮುಗ್ದು ಮತ್ತೆ ಆ ನಿದ್ದೆನೆ ಹೋಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಇದು ನನಗೆ ಹೊಸ ಎಕ್ಸ್ಪೀರಿಯನ್ಸ್. ಈ ತರ ಫ್ರೆಂಡ್ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲ. ನಿಮಗೆ ಗೊತ್ತಿರೋ ಹಾಗೇನೆ ನಾನು ಮೊದ್ಲಿಂದನೂ ಫ್ಯಾಮಿಲಿ ಜೊತೆನೆ ಇದ್ದದ್ದು. ಅವರೆಲ್ಲ ಇನ್ನ ಮಲಗಿದ್ದಾರೆ. ನಾನು ಸ್ವಲ್ಪ ಬೇಗ ಎದ್ದೆ. ಅಂದ್ರೆ ಮಕ್ಳು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು ಅಂದ್ರು. ಸೊ ಇನ್ನು ಹೋಗೋದ್ರೊಳಗೆ ತಿಂಡಿ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪಟ್ ಅಂತ ಎದ್ದಿದ್ದೆ. ಪಾಪ ನನ್ನ ಜೊತೆ ಅವರು ಕೂಡ ಎದ್ರು. ಈಗ ಕಡುಬು ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಇವತ್ತು ಫ್ರೆಂಡ್ಶಿಪ್ ಡೇ ಇತ್ತು. ಮಕ್ಳಿಗೆ ಗೊತ್ತಿರ್ಲಿಲ್ಲ. ಹಾಗೆ ನಾವು ತಿಳಿಸಿದ ತಕ್ಷಣ ಮಕ್ಳಿಗೆ ಖುಷಿನೂ ಖುಷಿ. ಇವರೆಲ್ಲ ಫಸ್ಟ್ ಟೈಮ್ ಒಬ್ರನ್ನೊಬ್ರು ಮೀಟ್ ಆಗ್ತಿರೋದು. ಬರೀ ಒಂದಿನ ಆಗಿದೆ ಮೀಟ್ ಆಗಿ. ನಮ್ದು 11 ವರ್ಷದ್ದು ಏನು ಇಲ್ಲ ಇವ್ರಗಳ ಮುಂದೆ. ಹಂಗಾಗೋಗ್ಬಿಡ್ತು. ನಮ್ಗಿಂತ ತುಂಬಾ ಕ್ಲೋಸ್ ಆಗಿ ಆಟ ಆಡ್ಕೊಂಡು ಫ್ರೀ ಆಗಿ ಓಡಾಡ್ಕೊಂಡಿದ್ರು. ಹಾಗೆ ಪಾಪ ಫ್ರೆಂಡ್ಸ್ ಅವರವರೇ ಕಸ ಗುಡ್ಸೋದು, ಮನೆ ಒರೆಸೋದು, ಪಾತ್ರೆ ಬೆಳಗ್ಗೆ ತೊಳೆಯೋದು, ಜೋಡ್ಸೋಕೊಂದು ಗೊತ್ತಾಗ್ತಾ ಇರ್ಲಿಲ್ಲ. ಇನ್ನ ನಾನ್ ಬೆಳಗ್ಗೆ ತಿಂಡಿ ಮಾಡಿದ್ದೆ. ಇನ್ನ ಪಾಪ ಬಟ್ಟೆ ಎಲ್ಲ ಒಣಗಾಕೋದು ಎಲ್ಲ ಅವರವರೇ ಮಾಡ್ಕೊಂಡು ಅವರು ಫ್ರೀ ಆಗಿದ್ರು, ನಾನು ಫ್ರೀ ಆಗಿದ್ದೆ. ನೀವು ಕೇಳ್ಬೋದು ನೀವೇನ್ ಮಾಡ್ತಿದ್ರಿ ಅಂತ. ನಾನು ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡಿದ್ದೆ. ಎಲ್ಲ ಪೂಲಿಗೆ ರೆಡಿ ಆಗಿಬಿಟ್ಟಿದ್ದಾರೆ. ರೆಡಿಯಾಗಿ ತಿಂಡಿ ತಿಂತಾ ಇರೋದು. ಚೆನ್ನಾಗಿದ್ಯಾ? ತಿನ್ ನೋಡಿ. ಕೊಟ್ಟಿಲ್ಲ ಅವ್ವ, ನಿನ್ ಮಗ ಕಾಯ್ತಾ ಇದ್ದೇನೆ. ನಾವೆಲ್ಲರೂ ಒಂದೊಂದು ಕೆಲಸ ಮಾಡೋದಕ್ಕೆ ಮನೆನೂ ಕ್ಲೀನ್ ಆಗಿತ್ತು. ಮತ್ತೆ ನಮಗೂ ಹಿಂಸೆ ಅಂತ ಅನಿಸ್ತಿಲ್ಲ, ರಿಸ್ಕ್ ಆಗ್ಲಿಲ್ಲ. ಹಾಗೆ ನಾವು ಕೂಡ ಲಾಸ್ಟಿಗೆ ತಿಂಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಮಕ್ಕಳು ಮಲಗ್ದಾಗಲೇ ರಾತ್ರಿ 2:30. ಇನ್ನೇನು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಬಟ್ ನಮಗೆ ಟೈಮಿಂಗ್ಸ್ ಇದೆ ಸ್ವಿಮ್ಮಿಂಗ್ ಪೂಲ್ಗೆ ಇಷ್ಟೊತ್ತಿಗೆ, ಬೆಳಗ್ಗೆ ಹೀಗೆ ಸಂಜೆ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಲೇಟ್ ಆಗುತ್ತೆ ಅಂದರೆ ನಮ್ಗಿಂತ ನಾವು ಎದ್ದು ಒಂದು 10 ನಿಮಿಷಕ್ಕೆ ಎದ್ದೇ ಬಿಟ್ರು ಅವರು. ಇಲ್ಲ ತುಪ್ಪ ಫುಲ್ ಹಾಕ್ಬಿಡೋದಿಗೆ. ಫುಲ್ ಹಾಕ್ಬಿಡು. ಆಮೇಲೆ ಅಲ್ಲಿಂದ ಬಂದು ಮಕ್ಕಳಿಗೆಲ್ಲ ಒಬ್ರು ಸ್ನಾನ ಮಾಡಿಸಿದ್ರು. ಇವಳು ಗೀ ರೈಸ್ ಮಾಡ್ತಾ ಇದ್ದಾಳೆ, ನಾನು ಕಬಾಬಿಗೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳು ಅಲ್ಲಿಂದ ಬಂದಿದ ತಕ್ಷಣ ಸುಸ್ತಾಗಿರ್ತಾರಲ್ಲ, ಏನಾದರೂ ಕೇಳ್ತಾರೆ. ಇನ್ನು ಅಡುಗೆ ಮಾಡೋಕ್ಕೂ ಬಿಡಲ್ಲ. ಆ ಟೈಮಲ್ಲೂ ಇನ್ನು ಹಿಂಸೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬರುವಾಗಲೇ ಐಸ್ ಕ್ರೀಮು ಜ್ಯೂಸು ಅದು ಇದು ತೊಗೊಬಿಟ್ಟು ಬಂದಿದ್ದು. ಅವ್ರಿಗೆ ಅದನ್ನೆಲ್ಲ ತಿನ್ನೋಕೆ ಕೊಟ್ಬಿಟ್ಟು ನಾವು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ವಿ ಕೆಲಸನ. ಈಚೆ ಕಬಾಬಿಗೆ ರೆಡಿ ಮಾಡಿಟ್ಟಿದ್ದೀನಿ. ಈಚೆ ಗೀ ರೈಸ್ ನೋಡಿ ಏನು ಸಗರಾಗಿ ಬಂದಿದೆ ಅಂತ. ನೋಡು ಕಬಾಬ್ ಬೇಕಾ? ಕಬಾಬ್ ಬೇಡವಾ? ಬೇಕಾ? ನಿಮ್ಗೆ ಯಾವ ಪೀಸ್ ಬೇಕು ಹಾಕೊಂಡ್ಬಿಡ್ತೀರಾ? ಗೀ ರೈಸ್ ಚೆನ್ನಾಗಿತ್ತು. ಇಷ್ಟ ಊಟ ಮಾಡಿಸ್ಕೊಂಡು ಕಡುಬು ಗೀ ರೈಸು. ಬೆಳಗ್ಗೆ ಮಾಡಿದ್ದೆ ಕಡುಬು ಚಾಪ್ಸು, ಈಗ ಗೀ ರೈಸು ಕಬಾಬ್ ಉಂಟು. ಎಷ್ಟೆಷ್ಟೊಂದು ಹಾಕಿಸ್ಕೊಂಡಿದ್ದೆ ನೋಡಿ. ಇಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ. ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಅವ ನಿಂಗೆ ಬೇಕು ಚಾಪ್ಸು? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸಾನ್ವಿ ಸೇರ್ಬಿಟ್ಟು ಗೌರಿಷ್ಟ ಕಟ್ಟಿ. ಇಬ್ರು ಸೇರ್ಬಿಟ್ಟು ಗೌರಿಷ್ಟ ಕಟ್ಟಿ. ಎಲ್ಲರೂ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂತಾ ಇದೀವಿ. ಮಲ್ಕೊಂಡು ಹಾಗೆ ನಾವು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಮಲ್ಕೊಂಡಿದ್ದು. ಇನ್ನು ಸಂಜೆ ಹೊರಡ್ಬೇಕು ಬೇಗ ಅಂತ ಹೇಳಿ ಅವರು ಕೂಡ ಬೇಗ ಎದ್ದು ಹೊರಡ್ತಾ ಇದ್ದಾರೆ. ಐಫೋನು ಹಿಂದೆ ಗೊತ್ತಿಲ್ಲ. ಸೀರೆಗಳು ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಇನ್ನೂ ಕಲರ್ಸ್ ಇಲ್ಲ. ಇನ್ನೂ ಫ್ರೆಂಡ್ಸ್ ಅಂತ 50 ರೂಪಾಯಿ ಬಿಡ್ತೀನಿ. ಇದು ಇನ್ನೊಬ್ರು ಸೆಲೆಕ್ಟ್ ಮಾಡ್ಕೊಂಡು. ಇದು ಚೆನ್ನಾಗಿದೆ, ಕಲರ್ ಸಾಕತ್ತೆ. ಇದು ಚೆನ್ನಾಗಿದೆ ಕಣೆ ಅಂತ ನೋಡಿ. ನಾವು ವ್ಯಾಪಾರ ಮಾಡೋರು ನಮ್ಮದೇ ಏನೋ ಮೈಂಡ್ ಸೆಟ್ ಇರುತ್ತೆ. ನೀವು ತಗೊಳ್ಳೋರು ಒಂದು ನೋಡಬೇಕು. ನಿಂಗೆ ಇವೆರಡು ಅಷ್ಟೇ ಓಕೆನಾ ಕಲರು? ಇವೆರಡು ಇದು ತೊಗೊಂಡಂತ ಒಬ್ಬರು
ಇನ್ನು ಇವರೆಲ್ಲ ಹೊರಡೋ ಟೈಮು ಇನ್ನು ಅರಿಶಿನ ಕುಂಕುಮಕ್ಕೆ ಪ್ಯಾಕ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೇನೆ. ಅದೇ ಈ ಥರದ ಬಾಕ್ಸು. ಇದಕ್ಕೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತಲ್ಲ, ಸೊ ಹಾಗಾಗಿ ತರಿಸ್ಕೊಂಡಿದ್ದೆ. ಹಾಗೆ ಮನೆಗೂ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತಲೂ ಕೂಡ ತರಿಸ್ಕೊಂಡಿದ್ದೆ. ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಇದಕ್ಕೆ ತರದ್ದು ಅರಿಶಿನ ಕುಂಕುಮ ಚೆನ್ನಾಗಿರುತ್ತೆ. ಇದಂತರ ಇದ್ರ ಜೊತೆಗೆ ಒಂದು 4 ಬಳೆ ಹಾಕಿದ್ರೆ ಅವ್ರು ಏನಾದರೂ ಎಲ್ಲರೂ ಹೋಗುವಾಗ ಮದುವೆಗಳಿಗೆ ಬಾಕ್ಸಲ್ಲಿ ಗೋಲ್ಡ್ ಏನಾದ್ರು ಇಟ್ಕೊಂಡು ಹೋದ್ರು ಮಾತ್ರ ಅವು ಕೂಡ ಚೆನ್ನಾಗಿರುತ್ತೆ. ಮನೇಲಿ ಒಂಥರ ಒಂದು 10-15 ಸ್ಟಾಕ್ ಇಟ್ಕೊಂಡ್ರೆ ಸಾಕು. ಬಟ್ ನಾನು ಹೆಂಗಿದ್ರು ರಿಟರ್ನ್ ಗಿಫ್ಟ್ ನನ್ನ ಹತ್ರ ಇದೆಯಲ್ಲ, ಹಾಗಾಗಿ ಬಟ್ ಒಂದೇ ಥರದ್ದು ಇರಲಿಲ್ಲ. ಇದು ನನಗೆ ಇಷ್ಟ ಅಂತ ತರಿಸ್ಕೊಂಡಿದ್ದೆ. ಸೊ ಹಾಗಾಗಿ ಇದನ್ನೇ ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಅವರು ಕೂಡ ನಿನ್ನೆ ಬಂದಿದ್ರು. ಇನ್ನು ನಾಳೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅವರು ಕೂಡ ಹೊರಡ್ತಾ ಇದ್ದಾರೆ. ಅವ್ರಿಗೂ ಬೇಜಾರಾಗ್ತಿದೆ, ನನಗೂ ಬೇಜಾರಾಗ್ತಿದೆ, ಮಕ್ಕಳಿಗೆ ಇನ್ನೂ ಬೇಜಾರಾಗ್ತಿದೆ. ನೋಡೋಣ, ಇನ್ನು ಮತ್ತೆ ಇಲ್ಲೇ ಇರ್ತೀವಲ್ಲ, ಮತ್ತೆ ಸಿಗೋಣ ಅಂತ ಅನ್ಕೊಳ್ತಾ ಇದೀವಿ. ಎಲ್ಲ ಹೊರಟ್ರು. ಇನ್ನು ನಾಳೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಹೊರಡ್ತಾ ಇದ್ದಾರೆ. ಈಗ ಹೋಗ್ಬಿಟ್ಟು ಅಯ್ಯೋ, ನಾನು ಮೊನ್ನೆ ಇವ್ರ ಮನೆಗೆ ನೋಡಿದ್ದೆ. ತುಂಬಾ ವಾಲ್ಯೂಮ್ ಕಡಿಮೆ ಮಾಡು, ವಾಲ್ಯೂಮ್ ಕಡಿಮೆ ಮಾಡುವ ಫುಲ್. ತುಂಬಾ ಖುಷಿ ಆಯ್ತು ಪೂಜಾ. ಮೊನ್ನೆ ಅವ್ರ ಮನೆಗೆ ಹೋಗಿದ್ದಾಗ ತುಂಬಾ ಚೆನ್ನಾಗಿ ನೋಡ್ ಕಳ್ಸಿದ್ರು. ಚೆನ್ನಾಗಿ ನೋಡ್ ಕಳ್ಸಿದ್ರು ಅದೆಲ್ಲ ಇಲ್ಲ, ಹೆಂಗ್ ನೋಡ್ ಕಳ್ಸಿದ್ರು ಫ್ರೆಂಡ್ಸ್ ಏನೇ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 20 years ಇಂದ ಜೊತೆಲಿದ್ದೀವಿ. ತುಂಬಾ ದಿನ ಅವ್ರು ಚೆನ್ನಾಗಿ ನೋಡ್ಕೋಬೇಕು, ಅವ್ರು ನಾವ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನಿಲ್ಲ. ಬಟ್ ಪಾಪ ನಮ್ಮನೇಲಿ ಎಲ್ಲ ಇವರೇ ಕೆಲಸ. ಇದೇ ಫಸ್ಟ್ ಟೈಮ್ ಬಂದಿದ್ದು 11 ವರ್ಷದ ಮೇಲೆ. ಅವ್ರವರೇ ಕೆಲಸ ಮಾಡ್ಕೊಂಡು ಅವ್ರವರೇ ತಿನ್ಕೊಂಡು ಅವ್ರವರೇ ಅಡ್ಗೆ ಮಾಡ್ಕೊಂಡು ಮಾಡಿದ್ರು. ನಮಗೂ ಫ್ರೀ ಅನ್ನಿಸ್ತು. ಇದೇ ತರ ನಮ್ದು 100 ವರ್ಷ ಹೋಗ್ಲಿ. ಆಪರ್ಚುನಿಟಿ ಸಿಗ್ಲಿ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಪೂಜಾ. ಓ ಹಂಗೇನಿಲ್ಲ, ಅವರು ಅಷ್ಟೇ ಪ್ರೀತಿಲಿ ನೋಡ್ಕೊಂತಾರೆ. ಹಸಿಯೇ ಮಾಡಲ್ಲ. ನಂಗೆ ಅದು ಖುಷಿ. ಜಾವಿ ಅಲಂಕಾರದಲ್ಲಿ ಎಲ್ಲಾ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಸ್ಯಾರೀಸ್ ಎಲ್ಲ ತಗೊಂಡ್ರು. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಪಾಪ ನಿನ್ನೆ ಇಷ್ಟು ಹೊತ್ತಿಂದ ಜೊತೆಲೆ ಆಟಾಡಿ 1 ನಿಮಿಷ ಬಿಡ್ಲಿಲ್ಲ, 1 ನಿಮಿಷ ಫೋನೇ ಇಟ್ಕೊಳ್ಳಿಲ್ಲ ಜಾಸ್ತಿ. ನಾವ್ ಬರ್ತೀವಿ ನೆಕ್ಸ್ಟ್ ಟೈಮ್, ಅಳ್ಬೇಡ. ಬಾ ಆಯ್ತಾ ನಮ್ಮ ಮನೆಗೆ. ಅಮ್ಮ ಏನಾರು ಎಮರ್ಜೆನ್ಸಿ ಊರಿಗೆ ಹೋಗ್ತೈತೆ ಅಂದ್ರೆ ನೀನ್ ಸೀದಾ ನಮ್ಮ ಮನೆಗೆ ಬಂದು ಇರ್ಸ್ಕೊಂಡ್ಬಿಡು ಆಯ್ತಾ. ಸೇಮ್ ನನ್ನ ಹತ್ರನೇ ಇದೆ. ಲವ್ಲಪ್ಪ ಅವ್ರ ಬ್ಯಾಗ್ ಇದೆ. ನಾನು ಇಲ್ಲಿ ಹಾಕೋ ಮನೆಗೆ ನನ್ನೇ ಸೇಮ್ ಅನ್ಕೊಂಡ್ಬಿಟ್ಟೆ. ಅವ್ರ ಮನೇಲಿ ಹೋಗ್ಬಿಟ್ಟು ಬಂದೆ ಅಂತ. ನನ್ನ ಮಗ ಬಿಟ್ಬಿಟ್ಟು ಬಂದೆ. ನನ್ನ ಮಗಳು ಇವಾಗ ಅಳ್ತಾ ಇದೆ. ಅಮ್ಮ ನಾವಿಬ್ಬರೇ ಅಲ್ವಾ, ಈಗ ಬೇಜಾರಾಗಲ್ವಾ ಅಮ್ಮ ಅಂತ ಕೇಳ್ತಾ ಇದ್ದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೂ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.